ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು, ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಆದ್ದರಿಂದ ದೇವರ ಕರುಣೆ, ಪ್ರೀತಿ ಯಾವಾಗಲೂ ನಿಮ್ಮೊಂದಿಗೆ ಇರಲಿ. ಆಮೇನ್. ಇವತ್ತಿನ ಸಂದೇಶದ ಭಾಗವು ಕೀರ್ತನೆಗಳು 51ನೇ ಅಧ್ಯಾಯ 5ರಿಂದ. ಕೀರ್ತನೆಗಳು 51:5. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ ಅಂತೇಳಿ ದಾವೀದರಸರು ಹೇಳಿದ್ದಾರೆ. ಹುಟ್ಟಿದಂದಿನಿಂದ ಅಂದ್ರೆ ನನ್ನ ತಾಯಿಯ ಗರ್ಭದಲ್ಲಿ ಬೆಳೆಯುವಾಗಲೇ, ಗರ್ಭದಿಂದಲೇ ನಾನು ದ್ರೋಹಿ. ಯಾಕೆ ಅಂದ್ರೆ ನಮ್ಮ ತಂದೆ ತಾಯಿ ಕೂಡ ಅಲ್ಲಿ ಪಾಪಿಗಳಾಗಿರ್ತಾರೆ. ಖಂಡಿತವಾಗಿ ಅವರು ಕೂಡ ಪರಿಶುದ್ಧರಾಗಲು ಸಾಧ್ಯವಿಲ್ಲ. ಯಾಕಂದ್ರೆ ಅವರವರು ಜಗಳಾಡಿರ್ತಾರೆ ಅಥವಾ ಹೊಡೆದಾಡಿರ್ತಾರೆ, ಇನ್ನೊಬ್ಬರಿಗೆ ಬೈದಿರ್ತಾರೆ, ಇನ್ನೊಬ್ಬರ ಹೊಟ್ಟೆ ಉರಿಸಿರ್ತಾರೆ, ನಾನಾ ತರದ ನೋವುಗಳನ್ನ ಕೊಟ್ಟಿರ್ತಾರೆ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿರ್ತಾರೆ. ಪ್ರತಿ ಒಂದು ಇವತ್ತು ಇದ್ವಿ. ಹಾಗಿರುವಾಗ ಅಂಥವರಿಗೆ ಹುಟ್ಟಿದ ಮಕ್ಕಳು ಕೂಡ ಏನಾಗಿದೆ ಅಲ್ಲಿ ಅವರು ಕೂಡ ಅಲ್ಲಿ ಶಾಪಗ್ರಸ್ತರಾಗಿರ್ತಾರೆ. ಅದೇ ಗರ್ಭದಲ್ಲಿ ಅದೇ ರಕ್ತದಲ್ಲಿ ಬೆಳೆದವರು ಕೂಡ ಏನಾಗಿರ್ತಾರೆ, ಅದುವೇ ಒಂದು ಶಾಪಗ್ರಸ್ತ ಸಂತಾನವಾಗಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಈಗ ಉದಾಹರಣೆಗೆ ನಾನು ಈಗ ನನ್ನ ತಂದೆ ಕೂಡ ಅಜ್ಜನೇನಾಗಿದ್ದಾರೆ ಅಂತಹ ಒಂದು ಮನುಷ್ಯರಾಗಿದ್ದಾರೆ. ಇದನ್ನು ಹಿಂದೆ ಕೂಡ ನಾನು ಹೇಳಿದ್ದೆ. ಆಮೇಲೆ ಅದೇ ಪಾಪ ನನ್ನ ತಂದೆ ಮೇಲೆ ಬಂತು. ಆ ಪಾಪಗಳು ಬಹಳ ನನ್ನ ಮೇಲೆ ಬಂತು. ಮತ್ತೆ ನಮ್ಮ ತಂದೆ 2ನೇ ಹೆಂಡತಿ ಮಗನ ಮೇಲೆ ಅಂತೂ ನನಗೆ ಗೊತ್ತಿದ್ದ ಹಾಗೆ ಅವನು ಚಿಕ್ಕ ಪ್ರಾಯದಲ್ಲೇ 1-2 ಹೆಂಡತಿಯರನ್ನ ಬಿಟ್ಟು ಬೇರೆ 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 ಹೋಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಪಾಪವು ಎಲ್ಲಿಂದ ಬಂತು? ನಮ್ಮ ಅಜ್ಜನ ಕಾಲದಿಂದ ಮಾಡಿದ್ದು ನಮ್ಮ ಕಾಲದವರೆಗೂ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ದೇವರೊಂದು ಪ್ರೀತಿ ಕರುಣೆ ಇದ್ದಿದ್ದರಿಂದ ಇವತ್ತಿಗೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವನ್ನ ಎಬ್ಬಿಸಿ ನಿಲ್ಲಿಸಿ ದೇವರು ಶತ್ರುಗಳ ಕೈಯಿಂದಲೂ ವಿರೋಧಿಗಳ ಕೈಯಿಂದಲೂ, ಹೆಂಡತಿ ಮಕ್ಕಳು ಬಂಧು ಬಳಗ ವಿರೋಧಿಗಳಾಗಿದ್ದಾಗ ಅವರ ಕೈಯಿಂದಲೂ, ನೆರೆಕರೆಯವರ ಕೈಯಿಂದಲೂ ತಪ್ಪಿಸಿ ದೇವರಿತ್ತು ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿ ಮಾರ್ಪಡಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗೆ ಪ್ರತಿಯೊಬ್ಬರು ಏನಾಗಿದ್ದಾರೆ ಅದಕ್ಕೆ ದಾವೀದರಸರು ಹೇಳಿದ್ದು, ತಾಯಿ ಗರ್ಭ ಇದ್ರೆ ನಾನು ದ್ರೋಹಿ. ಯಾಕೆ ನಮ್ಮ ತಂದೆ ತಾಯಿಯಲ್ಲಿ ಕೆಟ್ಟದ ಅವರು ಶಾಪಗ್ರಸ್ತರಾಗಿದ್ದಾರೆ, ದೇವರಿಗೆ ವಿರುದ್ಧವಾಗಿದ್ರು, ಅವರು ದ್ರೋಹಿಗಳಾಗಿದ್ರು. ಆದ್ರಿಂದ ನಾವು ಕೂಡ ಅದೇ ದ್ರೋಹಿಗಳಾಗಿರ್ತೇವೆ. ಪಾಪ ನಮ್ಮನ್ನು ಹೊಂಚಿ ಹಾಕೊಂಡು ಬರ್ತದೆ. ಇದೇ ಬೈಬಲ್ ರೋಮಪುರದವರಿಗೆ ಬರೆದ ಪತ್ರ 7ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲರು ಕೂಡ ಹಿಂದೆ ಕ್ರೈಸ್ತ ಅಂದ್ರೆ ದೇವರ ವಿರೋಧಿಗಳಾಗಿದ್ರು. ಕಡೆಗೆ ಅವರಿಗೆಲ್ಲ ದೇವರ ದರ್ಶನ ಕೊಟ್ಟ ಮೇಲೆ ಅವರು ತಿಳ್ಕೊಂಡಾಗ ಒಂದು ಮಾತನ್ನು ಹೇಳಿದೆ. ರೋಮನರಿಗೆ ಬರೆದ ಪತ್ರ 7ನೇ ಅಧ್ಯಾಯದಲ್ಲಿ, ನಾನು ಒಳ್ಳೇದು ಮಾಡಬೇಕು, ಒಳ್ಳೇದು ಹೇಳಬೇಕು ಅಂತ ಆದ್ರೂ ಅದು ನನ್ನ ಪಾಪವು ನನ್ನನ್ನು ಹೊಂಚಿ ಹಾಕ್ತಾ ಇದೆ. ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರೋ ಪಾಪ ಅದನ್ನು ಮಾಡಿತ್ತು. ಅಂದ್ರೆ ಅವರ ತಂದೆ ತಾಯಿಗಳಲ್ಲಿ ದ್ರೋಹಿಗಳೇ. ಹಾಗೆ ಇವತ್ತು ನಾವು ಕೂಡ ಅದಕ್ಕೆ ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತ. ಈಗ ಒಂದು ಅಪ್ಪ ಏನಾದ್ರೂ ಒಂದು ಬಹಳ ದೊಡ್ಡ ತಪ್ಪು ಮಾಡಿರ್ಬೋದು, ಕೊಲೆ ಮಾಡಿರ್ಬೋದು, ನಾನಾ ರೀತಿಯಲ್ಲಿ. ಆಗ ಅದೇ ಒಂದು ಕೆಲಸ ಒಂದು ಹಿರಿಮಗ ಅಥವಾ ಕಿರಿಮಗ ಮಾಡ್ತಾನೆ, ಅಥವಾ ಒಬ್ಬನೇ ಮಗ ಆದ್ರೆ ಒಬ್ಬನೇ ಮಗನು ಅದನ್ನು ಮಾಡಿಯೇ ಮಾಡ್ತಾನೆ. ಆಗ ಹೇಳೋದೇನು, ಅವನ ಅಪ್ಪನ ಅದೇ ರೀತಿ ಇದ್ದ, ಈಗ ಮಗನು ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ನೋಡಿ ಆ ಪಾಪಗಳು ಎಲ್ಲಿಗೆ ಬಂತು. ಹಾಗೆ ಸಂತಾನಕ್ಕೆ ಇವತ್ತು ರೈಲಿಗೆ ಇಂಜಿನಿಗೆ ಒಂದಲ್ಲ ಒಂದೊಂದೊಂದು ಬೋಗಿಗಳನ್ನ ಯಾವ ರೀತಿ ಜೋಡಿಸಿಕೊಂಡು ಹೋಗ್ತಾರೋ ಅದೇ ರೀತಿ ಪಾಪಗಳು ಕೂಡ ಜೋಡಣೆ ಆಗ್ತಾ ಹೋಗ್ತವೆ. ಆದರೆ ದೇವರು ಪ್ರೀತಿಯಿಂದ ಯಾರನ್ನು ಕರೆಯುತ್ತಾರೋ, ಯಾರನ್ನು ಶುದ್ಧೀಕರಿಸ್ತಾರೋ, ಯಾರನ್ನು ಆಶೀರ್ವಾದ ಮಾಡ್ತಾರೋ ಅಲ್ಲಿ ಪಾಪ ಬಿಡುಗಡೆಯಾಗುವ ಸಂದರ್ಭ. ಈಗ ನನ್ನಲ್ಲಿ ಕೂಡ ನಾನು 3ನೇ ತಲೆಮಾರು, ನಮ್ಮ ಮಗ 4ನೇ ತಲೆಮಾರಾಗಿದ್ದಾನೆ. ನಮ್ಮ ಮಗನು ಕೂಡ ಏನ್ ಮಾಡಿದ ಅದೇ ದಾರಿಯಲ್ಲಿ ಮುಂದೆ ಹೋಗಿದ್ದಾನೆ. ದೇವ್ರನ್ನ ತಿಳ್ಕೊಂಡು ಎಷ್ಟೇ ಬುದ್ಧಿವಾದ ಹೇಳಿದ್ರು ಕಡೆಗೆ ನನ್ನನ್ನೇ ಕೊಲೆ
ಮಾಡುವಂತ ಪರಿಸ್ಥಿತಿಗೆ ಕೂಡ ಬಂದ. ಅಲ್ಲಿಂದ ಈಗ ಏನಾಯ್ತು, ಬಹಳ ವರ್ಷಗಳಿಂದ ಒಂದು 31 ವರ್ಷದಿಂದ ಈ ಕಡೆಗೆ ಒಂದು 2 ಸಲ ಮಾತ್ರ ಮಗನನ್ನು ಕಂಡಿದ್ದೇನೆ ಹೊರತು ಅದರ ಮೇಲೆ ಯಾವುದೇ ಸಂಪರ್ಕ ಇಲ್ಲ, ಯಾವುದೇ ಮಕ್ಕಳ ಸಂಪರ್ಕ ಕೂಡ ಇಲ್ಲ. ಕಾರಣ ನೋಡಿ, ಈ ಪಾಪಗಳು, ತಾಯಿಯ ಪಾಪ ಅಳಿದು ಹೋಗದಿರಲಿ. ಅದೇ ರೀತಿ ನನ್ನ ತಾಯಿ ಕೂಡ ಬಹಳ ಒಂದು ನಮ್ಮ ಅಜ್ಜಿ ಕಠಿಣವಾದಂತ ಒಂದು ಅಜ್ಜಿ ಆಗಿದ್ರು. ಅದೇ ಪಾಪ ನಮ್ಮ ದೊಡ್ಡ ತಾಯಿ ಅಕ್ಕನ ಮೇಲೆ ಬರ್ಲಿಲ್ಲ. ಅವರು ಶಾಂತಿ ಸಮಾಧಾನ. ನಮ್ಮ ತಾಯಿ 2ನೇ ಮಗಳು ಕಡೆಯವಳು. ಆಗ ನೋಡಿ ಅಲ್ಲಿ ಏನಾಯ್ತು, ಅದೇ ಪಾಪ ನಮ್ಮ ತಾಯಿ ಮೇಲೆ ಕೂಡ ಬಂದಿತ್ತು. ಆದ್ರೆ ನನ್ನ ತಾಯಿ ಕೂಡ ಸಾಯ್ಬೇಕಾದ್ರೆ ಬಹಳ ಕಷ್ಟಪಟ್ಟು ಶಿಕ್ಷೆಯಿಂದ ತೀರ್ಕೊಂಡ್ರು, ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದ್ರು. ಅದಕ್ಕೆ ನನ್ನ ಬಾಯಲ್ಲೇ ತಿಳಿಸಿದ್ರು, ನೋಡಮ್ಮ, ನೀನು ನಿನ್ನ ತಾಯಿಯಾಗಿ ಬಹಳ ತಪ್ಪು ಮಾಡಿದ್ಯಾ, ಬಹಳ ಗರ್ವದಲ್ಲಿ ನಡೆದಿದ್ಯಾ, ಅದಕ್ಕೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀಯಾ. ಈಗಲಾದ್ರೂ ದೇವರಲ್ಲಿ ಪ್ರಾರ್ಥಿಸೆಂಬುದಾಗಿ ಕೇರಳದಲ್ಲಿ ಒಂದು ಆಶ್ರಮದಲ್ಲಿ ನನ್ನ ತಾಯಿಗೆ ಒಂದು ತಾಯಿಯ ಜೊತೆಯಲ್ಲಿ ಮಂಚದಲ್ಲಿ ಕೂತು ನನ್ನ ಬಾಯಿಯಲ್ಲಿ ದೇವರು ನುಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ದಾವೀದರಸರು ಕೂಡ ಏನಾಗಿದ್ದಾರೆ ನೋಡಿ, ಚಿಕ್ಕದಲ್ಲಿ ದೇವರು ಆರಿಸಿಕೊಂಡು ಅಂಥ ಒಂದು ಗೋಳಿಯಾತ ರೌಡಿಯನ್ನ ಬೀಳಿಸಿ ಅವನ ರುಂಡವನ್ನ ಕತ್ತರಿಸಿ ಜೆರುಸಲೇಮಿಗೆ ತಗೊಂಡು ಹೋಗುವಾಗೆ ಮಾಡಿದ್ರು ಕೂಡ ಕಡೆಗೆ ಒಂದು ಅನ್ಯ ಸ್ತ್ರೀಯ ಸವಾಸ ಮಾಡಿ ಪಾಪದಲ್ಲಿ ಸಾಯಬೇಕಾಯಿತು. ಆ ತಪ್ಪು ಅರ್ಥ ಆದಾಗ ಬೇರೊಂದು ಮನುಷ್ಯರ ಮೂಲಕ ದಾವೀದರಸರಿಗೆ ತಿಳಿಸಿದಾಗ ದಾವೀದರಸರು ಪಶ್ಚಾತ್ತಾಪ ಪಟ್ಟಿದೆ ಈ 51ನೇ ಕೀರ್ತನೆ. ಅದರಲ್ಲಿ ಹೇಳಿದ್ದು ನೋಡಿ, ಹುಟ್ಟಿದಂದಿನಿಂದ ನಾನು ಪಾಪಿ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದಲೇ ನಾನು ಯಾವಾಗ ಭೂಲೋಕಕ್ಕೆ ಬಂದ ಅಲ್ಲಿಂದಲೇ ನನ್ನಲ್ಲಿ ಪಾಪ ಹುಂಚಾಗ್ತಾ ಇತ್ತು, ಪಾಪ ಅದನ್ನು ಮಾಡ್ತಾ ಇದೆ. ತಾಯಿ ಗರ್ಭದಿಂದಲೇ ನಾನು ದ್ರೋಹಿ ಅಂತೇಳಿ. ಆಗ ನಾವು ಬಹಳ ಎಚ್ಚರವಾಗಿರಬೇಕು. ಆಗ ದೇವರು ಯಾರ ಮೇಲೆ ಪ್ರೀತಿ ಇಡ್ತಾರೋ ಅವರಿಗೆ ದೇವರನ್ನೇ ಆಯಾಯ ಜನಗಳಿಗೆ ಆಯಾಯ ಗ್ರಂಥಗಳ ಮೂಲಕ ದೇವರು ತಿಳಿಯಪಡಿಸ್ತಾ ಇರ್ತಾರೆ. ಈಗ ನೋಡಿ, ಉದಾಹರಣೆಗೆ ಬೈಬಲ್, ವೇದಗಳು, ಮಹಾಭಾರತಗಳು, ಪುರಾಣಗಳು, ಭಗವದ್ಗೀತೆಗಳು, ಕುರಾನ್ಗಳು, ಇದೆಲ್ಲವೂ ಸರ್ವ ಸೃಷ್ಟಿಕರ್ತನಾದ ದೇವರ ಒಂದು ಮಾತಾಗಿದೆ. ಅದರ ಮೂಲಕ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಎಚ್ಚರಗೊಂಡು ನಮ್ಮ ಹಿಂದಿನ ಪಾಪಗಳಿಗೆ ಬಿಟ್ಟು ಜೀವಿಸುವಂತೆ ಪಶ್ಚಾತ್ತಾಪ ಪಡಬೇಕು. ದೇವರು ತಿಳಿಯಪಡಿಸಿದಾಗ ಹಿರಿಯರ ಪಾಪಗಳಿಗಾಗಿ ಕೂಡ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಂಥ ಸರಿಯಾದ ವಿಚಾರ ತಿಳಿಯುವುದು, ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ, ಯಾರನ್ನು ಕರೆದಿದ್ದಾರೋ ಅವರ ಮುಖಾಂತರ ಮಾತ್ರ ಸತ್ಯ ದೇವರ ವಿಷಯ ತಿಳ್ಕೊಳ್ಳೋಕೆ ಸಾಧ್ಯ. ಅಂಥವ್ರು ಏನ್ ಮಾಡ್ತಾರಂದ್ರೆ, ಜೀವ ಮತ್ತು ಮರಣ, ಶಾಪ ಮತ್ತು ಆಶೀರ್ವಾದ ಎರಡನ್ನು ಬಹಳ ಚೆನ್ನಾಗಿ ಖಂಡಿತ ಮುಲಾಜಿಲ್ಲದೆ ಬೆಂಕಿಯ ಚೂರು ಹಾಗೆ, ಒಂದು ಪೆಟ್ಟು ತುಂಡು ಎರಡರ ಹಾಗೆ ಅವರು ಮಾತನಾಡ್ತಾರೆ. ಖಂಡಿತ ಯಾವುದಕ್ಕಾಗಿ ಆಸೆ ಪಡುವುದಿಲ್ಲ. ಅದು ದೇವರು ಎಚ್ಚರಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ದೇವರು ಕೂಡ ಮನುಷ್ಯನ ಅವತಾರವೆತ್ತಿ ಬಂದಾಗ ಹಿಂದೆ ಮುಂದೆ ನೋಡ್ಲಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ತರ ಮಾಡಲಿಲ್ಲ. ಪರಲೋಕದ ತಂದೆಯಾದ ದೇವರ ರಾಜ್ಯವನ್ನ ತಿಳಿಸಿದ್ರು. ಅದೇ ರೀತಿ ಪ್ರವಾದಿಗಳು, ಸಾಕ್ಷಿಗಳು ಕೂಡ ಅದನ್ನೇ ತಿಳಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದ್ದು ಕೂಡ ಭಗವದ್ಗೀತೆಯಲ್ಲಿ ಕೂಡ ನಾವು ಇದನ್ನು ಅದೇ ಕಾಣಬಹುದು. ಹಿಂದೆ ಮುಂದೆ ನೋಡಲೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡಬೇಕು. ಹಿರಿಯರ ಪಾಪ ಬೆನ್ನಟ್ಟಿಕೊಂಡು ಬರುತ್ತದೆ. 6ನೇ ವಚನ, ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಯಥಾರ್ಥ ಚಿತ್ತ ದೇವರು ತಿಳಿಯಪಡಿಸಿದಾಗ ಸಂಪೂರ್ಣವಾಗಿ ನಮ್ಮ ಮನಸ್ಸು, ಹೃದಯವನ್ನ ಶುದ್ಧೀಕರಿಸಿ ದೇವರೊಂದಿಗೆ ಭರವಸೆ ಇಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದೇ ಪಾಪಗಳನ್ನು ತಿಳ್ಕೊಂಡು ಹಿರಿಯರ ಪಾಪಗಳಿಗಾಗಿಯೂ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ನಾವು ದೇವರೊಂದಿಗೆ ಜೀವಿಸುವುದೇ, ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದೇ ದೇವರಿಗೆ ಸಂತೋಷ. ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು, ಅಂದರೆ ನಿನ್ನ ಜ್ಞಾನದ ವಾಕ್ಯಗಳನ್ನು. ತಾಯಿಗಿಂತಲೂ ಇವತ್ತು ಒಳ್ಳೆ ತಾಯಿಗಳಾದರೆ ಮಕ್ಕಳಿಗೆ ಒಳ್ಳೆ ಬುದ್ಧಿವಾದವನ್ನ ಹೇಳಿ ನಡೆಸ್ತಾರೆ. ತಪ್ಪಿ ಹೋದಾಗ ಒಂದೊಂದು ಪೆಟ್ಟು ಕೊಟ್ಟು ಬುದ್ಧಿವನ್ನ ಕಳಿಸ್ತಾರೆ. ಅದು ಒಳ್ಳೆ ಒಂದು ತಂದೆ ತಾಯಿಗಳಾದಾಗ. ಆದ್ರೂ ತಾಯಿಯಷ್ಟು ಬುದ್ಧಿವಾದ ಮಕ್ಕಳಿಗೆ ಯಾರು, ಒಳ್ಳೆ ತಾಯಿ ಆದ್ರೆ ಮಾತ್ರ ಮಕ್ಕಳಿಗೆ ಒಳ್ಳೆ ಬುದ್ಧಿವಾದನ ತಿಳಿಸ್ತಾರೆ. ಅದಕ್ಕಿಂತಲೂ ನಮ್ಮ ಒಳ್ಳೆ ತಾಯಿ ಯಾವುದಾಗಿದೆ, ದೇವರ ವಾಕ್ಯವಾಗಿದೆ, ದೇವರ ಜ್ಞಾನವಾಗಿದೆ. ಅದರಲ್ಲಿರುವಂತ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು ಅಂತ ದಾವೀದರಸರು ತಪ್ಪು ಮಾಡಿದ ಕಾಲದಲ್ಲಿ ತಪ್ಪು ಅರ್ಥ ಆದಾಗ ಬೇಡಿಕೊಂಡ್ರು. ಹಾಗೆ ಇದು ನಮ್ಮ ಜೀವಿತದಲ್ಲಿ ಕೂಡ ನಾವು ಪ್ರತಿ ದಿವಸ ದೇವರ ವಾಕ್ಯಗಳನ್ನ, ನನಗೆ ಅದರಲ್ಲಿರುವ ರಹಸ್ಯಗಳನ್ನ ತಿಳಿಯಪಡಿಸಪ್ಪ, ಯಾರ ಮುಖಾಂತರ ನನಗೆ ತಿಳಿಯಪಡಿಸ್ತೀಯ ಅಂತ ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯ, ಹೃದಯ ಮತ್ತು ಮನಸ್ಸನ್ನ ಶುದ್ಧಿಪಡಿಸು. ನಿನ್ನ ಸಂಪೂರ್ಣ ಮಾತುಗಳನ್ನು, ನಿನ್ನನ್ನು ತಿಳಿದುಕೊಳ್ಳುವಂತೆ, ನಿನ್ನ ರಾಜ್ಯವನ್ನು ತಿಳಿದುಕೊಳ್ಳುವಂತೆ ಅಂತ ನಾವು ದೇವರಲ್ಲಿ
ಬೇಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. 7ನೇ ವಚನ. ಹಿಸ್ಸೋಪ್ ಗಿಡದ ಬರಳಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದುಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ಹಿಸ್ಸೋಪ್ ಗಿಡದ ಬರಳಿನಂತೆ ನೀರನ್ನು ಚಿಮುಕಿಸಿಯೋ ಎಂಬಂತೆ ಅಂದ್ರೆ ಹಿಂದಿನ ಕಾಲದಲ್ಲಿ ಅದು ಇವತ್ತು ಕೂಡ ನಮ್ಮ ಈ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆಗೆ ಏನ್ ನಡೀತದೆ, ಅಶುದ್ಧತೆಯನ್ನ ಬಿಡುಗಡೆ ಮಾಡುವುದು. ಈಗ ಒಂದು ಮನೆಯಲ್ಲಿ ಒಂದು ಹೆರಿಗೆ ಆದ್ರೆ, ಒಂದು ಸ್ತ್ರೀ ಹೆರಿಗೆ ಆದ್ರೆ ಅಥವಾ ಯಾರಾದ್ರೂ ತೀರ್ಕೊಂಡ್ರೆ ಅದನ್ನು ಶುದ್ಧಿ ಮಾಡುವುದು ಮಡಿವಾಳರು. ಅದು ಆ ವಿಷಯ ಬೈಬಲಲ್ಲಿ ಕೂಡ ಇದೆ. ಮಡಿವಾಳರು, ಮಡಿ ಮಾಡುವವರು ಅಂತ ಅವರನ್ನ ಕರೆಸಿ ಶುದ್ಧ ಮಾಡ್ತಾ ಇದ್ರು. ಅವರಂದ್ರೆ ಅದಕ್ಕೆ ಏನೆಲ್ಲೋ ಶುದ್ಧ ನೀರು ಅಂತೇಳಿ ಮಾಡ್ತಾರೆ. ಅದಕ್ಕೆ ಮಾವಿನ ಎಲೆಗಳನ್ನೆಲ್ಲ ಹಾಕ್ಬಿಟ್ಟು ಅದರಿಂದ ಶುದ್ಧ ಮಾಡ್ತಾ ಇದ್ರು ಹಿಸ್ಸೋಪ್ ಗಿಡ. ಅದು ಇವತ್ತು ಮಡಿಕೇರಿ, ಚಿಕ್ಕಮಗಳೂರು, ಶಿವಮೊಗ್ಗ, ಆ ಕಡೆಗಳ ಮಂಗಳೂರು, ಈ ಕಡೆಗೆಲ್ಲ ವಿಶೇಷವಾಗಿ ಅದು ಇವತ್ತು ಕೂಡ ನಡೀತಲೇ ಇದೆ ಈ ಒಂದು ವಿಚಾರಗಳು. ಇದು ಬೈಬಲಲ್ಲಿ ಕೂಡ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರು ಈ ಮಡಿವಾಳು ಯಾವ ರೀತಿ ಶುದ್ಧ ಮಾಡ್ತಾರೋ ಅದೇ ರೀತಿ ನನ್ನನ್ನು ಕೂಡ ನೀನು ಶುದ್ಧ ಮಾಡಪ್ಪ ಅಂತ ನಾವು ಕೂಡ ದೇವರಲ್ಲಿ ಬೇಡಬೇಕು. ನಿನ್ನಿಂದಲೇ ಶುದ್ಧ ಹೊರತು ಇನ್ನು ಯಾರಿಂದಲೂ ಶುದ್ಧ ಆಗಲು ಸಾಧ್ಯವಿಲ್ಲ, ನೀನು ಶುದ್ಧ ಮಾಡುವು. ಆದರೆ ಅಲ್ಲಿ ಅವರು ಹಿಸ್ಸೋಪ್ ಗಿಡದಿಂದ ಶುದ್ಧ ಮಾಡುವಂತೆಯೇ, ಅವರ ಮುಖಾಂತರ ಅವ್ರು ಮಾಡುವಂತೆಯೇ ನೀನು ಶುದ್ಧ ಮಾಡು. ಆಗ ನಾವು ಯಾರಲ್ಲಿ ಬೇಡಬೇಕು? ನಿಜವಾದ ಶುದ್ಧ ಯಾರಿಂದ ಬರುವುದು? ದೇವರಿಂದ. ಆದ್ರಿಂದ ನನ್ನ ಪಾಪಗಳನ್ನು ತೊಳೆ ಶುದ್ಧೀಕರಿಸಪ್ಪ, ನೀನು ಪರಿಶುದ್ಧನಾದಾಗೆ ನನ್ನನ್ನು ಕೂಡ ಪರಿಶುದ್ಧ ಮಾಡೋ ಅಂತೇಳಿ ನಾವು ದೇವರಲ್ಲಿ ಬೇಡಿಕೊಳ್ಬೇಕು. ಗಂಡ, ಹೆಂಡತಿ, ಮಕ್ಕಳು, ಕುಟುಂಬ, ಸಂಸಾರಕ್ಕಾಗಿ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ನಾನು ಶುದ್ಧನಾಗಿರೋನು. ನನ್ನ ಪಾಪಗಳನ್ನು ತೊಳೆಪ. ನಾನು ನನ್ನ ಹಿರಿಯರ ಮೂಲಕ ಬಂದು ಹೋದ ಅಪರಾಧಗಳು ಬಹಳ ಇವೆ. ನನ್ನ ತಂದೆ ಮೂಲಕ ಬಂದಿದ್ದಿದೆ, ನನ್ನ ಮೂಲಕವೂ ಬಂದಿದೆ. ಬಹಳ ನಮ್ಮನ್ನು ಶುದ್ಧ ಮಾಡು, ಶುದ್ಧನಾಗುವೆನು. ನಿನ್ನಿಂದ ಪರಿಶುದ್ಧರಾಗದ ಹೊರತು ಇನ್ನು ಯಾರಿಂದಲೂ ಪರಿಶುದ್ಧರಾಗಲು ಸಾಧ್ಯವಿಲ್ಲ. ಪಾಪ ಪರಿಹಾರ, ರಕ್ಷಣೆ, ಪರಿಶುದ್ಧಾತ್ವ ನಿಮ್ಮಿಂದಲೇ ಆಗಬೇಕು. ನನ್ನನ್ನು ಶುದ್ಧ ಮಾಡಪ್ಪ ಅಂತ ನಾವು ದೇವರಲ್ಲಿ ಪಾಪಗಳನ್ನ ಒಪ್ಪಿಕೊಂಡು ಬೇಡವರಾಗಿರಬೇಕು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನನ್ನನ್ನು ನೀನು ತೊಳಿ. ಈಗ ನೋಡಿ, ನಮ್ಮ ಮೈಯಲ್ಲಿ ತುಂಬ ಕೊಳೆ ಇದ್ದಾಗ, ಬೇಸಿಗೆಯಲ್ಲಿ ಬಹಳ ಮೈ ಬೇರಿದಾಗ ನಾವು ಏನು ಮಾಡ್ತೀವಿ? ಸ್ನಾನ ಮಾಡ್ತೀವಿ, ಸೋಪ್ ಹಾಕಿ ಚೆನ್ನಾಗಿ ಬ್ರಷ್ ತಗೊಂಡು ಉಜ್ಜಿ ನಾವು ಹೋದಾಗ ನಮಗೆ ಸಂತೋಷವಾಗ್ತದೆ. ಅದು ನಮ್ಮ ಮೈಯ ಮೇಲೆ ಕೊಳೆ ಮಾತ್ರ ನಾವು ತೊಳೆದುಕೊಳ್ಳಬಹುದು. ಆದರೆ ನಮ್ಮ ಪಾಪ ಎಂಬ ಶರೀರದ ಹೃದಯದ ಒಳಗಿರುವ ಕೊಳೆಯನ್ನ, ನಮ್ಮ ಪಾಪವನ್ನು ನಮ್ಮಿಂದ ತೊಳೆದುಕೊಳ್ಳಲು ಸಾಧ್ಯವಿಲ್ಲ. ಅದು ದೇವರಿಂದ ಮಾತ್ರ ಸಾಧ್ಯ. ದೇವರ ನಮಗೆ ಸ್ತೋತ್ರ. ದೇವರು ತೊಳೆದರೆ ಮಾತ್ರ ನಾವು ಶುದ್ಧೀಕೃತ ಆಗ್ತೇವೆ. ಅದಕ್ಕೆ ದಾವೀದನ ದೇವರಲ್ಲಿ ಹೇಳಿದ್ದು, ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ಯಾವ್ದ್ರೆ ನೋಡಿ, ಇವತ್ತು ಬೆಳಗಿನ ಚಳಿಗಾಲದಲ್ಲಿ ಏನಾಗ್ತದೆ? ಹಿಮ ಬೀಳ್ತದೆ. ಅದರಷ್ಟು ಶುದ್ಧ ಯಾವುದೂ ಇಲ್ಲ. ಬಹಳ ಬಲು ಪರಿಶುದ್ಧವಾಗಿದೆ. ಮೇಲೆಯಿಂದ ಇಬ್ಬನಿ ಹಿಮ ಬೀಳುವಂಥದ್ದು ಅಥವಾ ಭೂಮಿಯೊಳಗಿಂದ ಮೇಲೆ ಬರುವಂಥದ್ದು ಹಿಮ. ಇದು ಯೆಶಾಯ 1ನೇ ಅಧ್ಯಾಯದಲ್ಲಿ ಕೂಡ ನಾವು ಇದನ್ನು ಓದ್ಬೋದು. ನಿಮ್ಮ ಪಾಪಗಳು ಕಡು ಕೆಂಪಾದರೂ ಉಣ್ಣೆಯಂತೆ ಬಿಳುಪು ಮಾಡುವೆನು, ಹಿಮದಂತೆ ಬೆಳ್ಳಗಾಗಿಸುವೆನು ಅಂತ ಹೇಳಿ ಯೆಶಾಯನ ಗ್ರಂಥದಲ್ಲಿ ಕೂಡ ಎಷ್ಟೋ 1000 ವರ್ಷಗಳ ಹಿಂದೆ ದೇವರು ಬೈಬಲಿನಲ್ಲಿ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ಉಣ್ಣೆಯಂತೆ ಬೆಳ್ಳಗಾಗಿಸುವೆನು. ಇವತ್ತು ಒಂದು ಬಿಳಿ ವಸ್ತು ಬೆಳ್ಳಗೆ ಅಂದ್ರೆ ಯಾವುದು? ನಾವು ಹಾಲನ್ನು ಹೋಲಿಸ್ತೇವೆ. ಹಾಲಿನಷ್ಟು ಬೆಳ್ಳಗೆ ಯಾವುದೂ ಇಲ್ಲ ಅಂತ. ಅದಕ್ಕಿಂತಲೂ ಬೆಳ್ಳಗೆ ಇರುವುದು ಹತ್ತಿ. ಬೆಳಿಗ್ಗಿನ ಜಾವದಲ್ಲಿ ಹಿಮದಲ್ಲಿ ಒಂದು ಹತ್ತಿ ಕಾಯಿ ಬೆಳೆದು ಓಪನ್ ಆದರೆ, ತೆರೆದರೆ ಅದರಿಂದ ಹೊರಟು ಬರುವ ಹತ್ತಿ ಅತಿ ಪರಿಶುದ್ಧವಾದದ್ದು. ಅದರಷ್ಟು ಬೆಳ್ಳಗೆ ಹಾಲು ಕೂಡ ಇಲ್ಲ. ಇದನ್ನು ಅನೇಕರು ನೋಡಬಹುದು. ಉತ್ತರ ಕರ್ನಾಟಕದ ಕಡೆ ಈ ಹತ್ತಿ ಗಿಡ ಬೆಳೆದವರಿಗೆ ಇದು ಚೆನ್ನಾಗಿ ಗೊತ್ತಿರ್ತದೆ. ಬೆಳಗಿನ ಜಾವದಲ್ಲಿ ಆ ಕಾಯಿ ಒಡೆದು ಹತ್ತಿ ಹೊರ ಬಂದಿದ್ದು ನೋಡಿ, ಅದು ಎಷ್ಟು ಒಂದು ಹೃದಯ, ಎಷ್ಟು ಒಂದು ಶುದ್ಧವಾಗಿರುತ್ತದೆ. ಅದಕ್ಕೆ ದಾವೀದನ ಹೆಸರಲ್ಲಿ ಹೇಳಿದ್ದು, ನನ್ನನ್ನು ತೊಳಿ, ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ಆಗ ದೇವರಿಂದ ಶುದ್ಧರಾದರೆ ಮಾತ್ರ, ದೇವರು ಶುದ್ಧಪಡಿಸಿದರೆ ಮಾತ್ರ ಶುದ್ಧರಾಗಬಹುದು. ಅದಕ್ಕಾಗಿ ನಾವು ನಮ್ಮ ಪಾಪಗಳನ್ನು ದೇವರು ನಮಗೆ ತಿಳಿಯಪಡಿಸಿದ ಮೇಲೆ, ನಾವು ತಿಳ್ಕೊಂಡ ಮೇಲೆ ದೇವರಿಗೆ ನಾವು ಶರಣು ಹೋಗಲೇಬೇಕಾಗ್ತದೆ. ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲೇಬೇಕಾಗ್ತದೆ. ನಮ್ಮ ಪಾಪಗಳನ್ನ ಒಪ್ಪಿಕೊಳ್ಳುವಂಥದ್ದು ನಾವು ಮುಚ್ಚಿಡಬಾರ್ದು. ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಇದನ್ನು ಓದುವಾಗ, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕರುಣೆ ದೊರಕುವುದು. ಒಪ್ಪಿಕೊಂಡು ಬಿಡು. ಮತ್ತು ಮಾಡ್ತಾ ಹೋದರೆ ನೀ ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಏನು ಮಾಡಿದ್ರು ಕರುಣೆ ದೊರಕುವುದಿಲ್ಲ, ಆಶೀರ್ವಾದ ದೊರಕಲು ಸಾಧ್ಯವೇ ಇಲ್ಲ. ಯೋಹಾನ 6ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ನಾವು ಓದುವಾಗ, ನನ್ನ ಬಳಿಗೆ ಬರೋರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಕೂಡ ಇದೆ. ನನ್ನ ಬಳಿಗೆ ಬಂದರೂ ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಒಪ್ಪಿಕೊಂಡು ದೇವರ ಬಳಿಗೆ ಹೋಗಿ ಹಿಂದಿನ ಜೀವಿತವನ್ನು ಬಿಟ್ಟು ಜೀವಿಸಿದರೆ ದೇವರು ತಳ್ಳಿ ಬಿಡುವನಲ್ಲ. ಅದುವೇ ಈ 51ನೇ ಅಧ್ಯಾಯ 17ನೇ ವಚನದಲ್ಲಿ ಓದೋಣ.
ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಒಪ್ಪಿಕೊಂಡು ಬೇಸರ ಪಟ್ಟುಕೊಂಡು ಸಂಪೂರ್ಣ ದೇವರಿಗೆ ವಿಧೇಯರಾದರೆ, ಪಶ್ಚಾತ್ತಾಪ ಪಟ್ಟಿದ್ರೆ ಅದುವೇ ದೇವರಿಗೆ ಬಹಳ ದೊಡ್ಡ ಪ್ರೀತಿ. ಅಂಥವರನ್ನು ದೇವರು ಎಂದಿಗೂ ತಿರಸ್ಕರಿಸುವುದಿಲ್ಲ. ಅವರವರ ಪ್ರಾರ್ಥನೆ, ಭಯ, ಭಕ್ತಿ ನೋಡಿಕೊಂಡೇ ಪಾಪದಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ನಮ್ಮ ಜೀವಿತದಲ್ಲಿ ಕೂಡ ಬಹಳ ಪ್ರಾಮುಖ್ಯವಾದಂಥ ವಿಷಯಗಳಾಗಿವೆ. ಹಲ್ಲೆಲೂಯಾ. 8ನೇ ವಚನ 51:8. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು, ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವು. ದೇವನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪಾಪಗಳನ್ನು ನೀನು ಏನು ಮಾಡು, ಪಶ್ಚಾತ್ತಾಪ ಪಡಪ್ಪ. ಹಿಮದಂತೆ ನನ್ನನ್ನು ಬೆಳೆ ಮಾಡು, ಹಿಸೋಪು ಗಿಡದಿಂದ ತೊಳೆದಾಗೆ ಶುದ್ಧಿಪಡಿಸು. ನನ್ನಲ್ಲಿ ಸಂಭ್ರಮ ಸಂತೋಷದ ಧ್ವನಿ ಅಂದರೆ ಆಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ದೇವರಿಗೆ ಪರವಾಗಿ ಸಾಕ್ಷಿ ನುಡಿಯುವಂಥದ್ದು, ಸ್ತುತಿ ಸ್ತೋತ್ರ ಸಲ್ಲಿಸುವಂತೆ ಉಂಟಾಗುವಂತೆ ನೀನು ಮಾಡು. ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವು. ನೋಡು, ನನ್ನ ಪಾಪದಿಂದ ನಾನು ಬಹಳ ಸೋತು ಹೋಗಿದ್ದೇನೆ, ಕೊರಗಿ ಹೋಗಿದ್ದೇನೆ, ಪಾಪದವನಾಗಿದ್ದೇನೆ. ಈ ರೀತಿ ನನ್ನನ್ನು ಶುದ್ಧ ಮಾಡಪ್ಪ. ನನ್ನ ಬಾಯಲ್ಲಿ ಸಂತೋಷ ಬರುವಾಗೆ ಮಾಡು. ನನ್ನ ಶರೀರ ಇಡೀ ಸಂತೋಷವಾಗುವಂತೆ ನೀನು ಮಾಡು. ನನ್ನ ಎಲುಬುಗಳು ಕೂಡ ಪಾಪದಿಂದ ಸವೆದು ಹೋಗ್ತಾ ಇದೆ. ಆಗ ನನ್ನ ಎಲುಬುಗಳು ಕೂಡ ಅಲ್ಲಿ ಬಲಗೊಳ್ಳುವು, ಆನಂದ ಪಡುವು. ನೋಡಿ, ಇಲ್ಲದ್ರೆ ನಾವು ಮಾಡಿದ ಪಾಪಗಳಿಂದಾಗಿ ಎಲುಬುಗಳಿಗೂ ಕ್ಷಯ, ನಾನಾ ರೀತಿ ಕಾಯಿಲೆ, ಕಷ್ಟ, ಸಂಕಟ, ದುಃಖಗಳು ಬರುವುದು ಯಾಕೆ? ಅವರವರ ಪಾಪಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಳಗಿನ ಒಬ್ಬೊಬ್ಬರಿಗೆ ನೋಡಿ ಎಲುಬುಗಳು ಸರಿ ಇರೋದಿಲ್ಲ. ಅದರೊಳಗೊಂದು ರಸ ಇದ್ರೆ ಮಾತ್ರ ಎಲುಬು ಬಲಗೊಳ್ತದೆ. ನಾನಾ ರೀತಿ ಶರೀರ ಸೋತು ಹೋಗ್ಲಿಕ್ಕೂ ಕೂಡ ಕಾರಣ ಯಾವುದು? ನಮ್ಮ ಪಾಪಗಳು. ಶಾಂತಿ, ಸಮಾಧಾನ, ಆರೋಗ್ಯ ಇರುವುದಿಲ್ಲ. ಹುಚ್ಚರಾಗ್ತಾರೆ, ನಾನಾ ರೀತಿ ತಿರುಗಾಡಬಹುದು. ಕಾರಣ ನಮ್ಮ ಪಾಪಗಳು. ಅದಕ್ಕೆ ದೇವರನ್ನೇ ತಿಳಿಪಡಿಸೋರ ಮೂಲಕ ಖಂಡಿತವಾಗಿ ತಿಳಿಸಿದಾಗ ನಾವು ಏನ್ ಮಾಡ್ಬೇಕಲ್ಲಿ? ನನ್ನ ಹಿರಿಯರು ಅಂದ್ರೆ ನನ್ನ ಅಜ್ಜ ಇಂಥ ಪಾಪಗಳನ್ನು ಮಾಡಿದ್ರಪ್ಪ ಅಂತ ಗೊತ್ತಿಲ್ಲದ್ರೆ ಇದ್ರೆ ಸಾಧಾರಣ ಅವರವರ ಅಪ್ಪಂದಿರು ಮಾಡಿದ ಪಾಪಗಳು ಗೊತ್ತಾಗಿ ಆಗ್ತದೆ. ಕೆಲವರು ಚಿಕ್ಕದ್ರಲ್ಲಿ ಅಪ್ಪಂದಿರು ತೀರಿ ಹೋಗಿರ್ತಾರೆ, ಅದು ಗೊತ್ತಿರೋದಿಲ್ಲ. ಆದ್ರೂ ಅದಕ್ಕಾಗಿ ಪ್ರಾರ್ಥಿಸಬೇಕು. ವಿಶೇಷವಾಗಿ ದೇವರ ವಾಕ್ಯವನ್ನು ದೇವರು ಸರಿಯಾಗಿ ಯಾರನ್ನು ಆದುಕೊಳ್ತಾರೋ ಅವರ ಮುಖಾಂತರ ತಿಳಿಯಪಡಿಸಿದಾಗ ನಾವು ಅದಕ್ಕಾಗಿ ಪಶ್ಚಾತ್ತಾಪ ಪಡಬೇಕು. ದೇವರೇ, ನನ್ನ ಹಿರಿಯರ ಮೂಲಕವೋ ನನ್ನ ಮೂಲಕವೋ ಅಪರಾಧಗಳನ್ನು ನೀನು ಕ್ಷಮಿಸು. ಅದರಿಂದ ನಾನು ಇವತ್ತು ಕೊರಗಿ ಹೋಗ್ತಾ ಇದ್ದೇನಪ್ಪ. ಖಂಡಿತ ನನ್ನ ಬಾಯಿಯಲ್ಲಿ ನಿನ್ನ ಸಾಕ್ಷಿ ಆನಂದ ಧ್ವನಿ ಉಂಟಾಗುವಾಗೆ ಮಾಡು. ನನಗೆ ಆರೋಗ್ಯವನ್ನು ಕೂಡ ನೀನು ಕೊಡುವಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಿದಾಗ ಖಂಡಿತವಾಗಿಯೂ ದೇವರು ಸಹಾಯ ಮಾಡ್ತಾರೆ. ಇದು ನನ್ನ ಸಾಕ್ಷಿ ಕೂಡ ನಾನು ಹಿಂದೆ ಬಹಳ ಸಲ ತಿಳಿಸಿದ್ದೇನೆ. ನೋಡಿ, ಎಷ್ಟೋ 2 ಸಲ ವಾಹನ ಅಪಘಾತದಲ್ಲಿ ನಾನು ಸಾಯಬೇಕಾಯಿತು. ಅದನ್ನು ದೇವರು ಉಳಿಸಿದ್ರು. ಕೊರೋನಾದಲ್ಲಿ ಸಾಯಬೇಕಾಯಿತು, ಅಲ್ಲಿಯೂ ದೇವರು ನನ್ನನ್ನು ಉಳಿಸಿದ್ರು. ವಿರೋಧಿಗಳ ಕೈಯಲ್ಲಿ ಸಾಯಬೇಕಾಯಿತು, ಅಲ್ಲಿ ನಾನು ಉಳಿಸಿದ್ರು. ನನ್ನ ಮಗನೇ ಕತ್ತಿ ತಗೊಂಡು ತಲೆಗೆ ಕಡೆಗೆ ಬಂದಿದ್ದ, ಅಲ್ಲಿ ಕೂಡ ದೇವರು ಅದನ್ನು ಉಳಿಸಿದ್ರು. ಕೆರೆಗೆ ಚಿಕ್ಕ ಮಗುವಾಗಿದ್ದಾಗ ಕೆರೆಗೆ ಬಿದ್ದು ನಾನು ಸಾಯಬೇಕಾಯಿತು, ಅಲ್ಲಿ ದೇವರು ಉಳಿಸಿದ್ರು. ಕೊಚ್ಚಿ ಹೋಗುವ ಮಳೆಗಾಲದಲ್ಲಿ ಹೊಳೆಯಲ್ಲಿ ಬಿದ್ದು ಬಹಳ ದೂರ ನೀರು ಕೊಚ್ಚಿ ಹೋದಾಗ ಒಂದು ಮರದ ಕೊಂಬೆ ನನ್ನ ಕೈಗೆ ಸಿಕ್ಕುವ ಹಾಗೆ ಮಾಡಿ, ಆ ಮರದ ಕೊಂಬೆ ಮುಖಾಂತರ ದಡ ಸೇರುವ ಹಾಗೆ ದೇವರು ಮಾಡಿದ್ರು. ಅಲ್ಲಿ ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಒಂದು 3 ಸಲ ಆತ್ಮಹತ್ಯೆಗೆ ನಾನು ನನ್ನಿಂದಾಗಿಯೇ ಪ್ರಯತ್ನ ಪಟ್ಟೆ, ಅಲ್ಲಿ ಕೂಡ ದೇವರು ನನ್ನನ್ನು ಉಳಿಸಿದ್ರು. ಕಾರಣ ದೇವರು ಪ್ರೀತಿಯಿಂದ ನಮ್ಮನ್ನು ಎಲ್ಲಾ ರೀತಿಯ ಅಪರಾಧಗಳಿಂದ ಬಿಡುಗಡೆ ಮಾಡಿಕೊಂಡು ನಮ್ಮ ಹಿರಿಯರ ಮೂಲಕವೂ ಬಂದಂತ ಅಪರಾಧಗಳಿಂದ ಬಿಡುಗಡೆ ಮಾಡ್ತಾ ಬರುವಾಗ ದೇವರನ್ನೇ ಇದನ್ನ ತಿಳಿಯಪಡಿಸ್ತಾರೆ. ಈಗ ನನಗೆ ತಿಳಿಯಪಡಿಸಿದ ಹಾಗೆ ನನ್ನ ಮುಖಾಂತರ ಇದನ್ನು ಕೇಳುವರಾದ ನಿಮಗೂ ದೇವರು ಇವತ್ತು ತಿಳಿಯಪಡಿಸ್ತಾ ಇದ್ದಾರೆ. ಆಗ ನಾವು ಅರ್ಥ ಮಾಡಿಕೊಂಡು ನಮ್ಮ ಹಿರಿಯರ ಪಾಪಗಳಿಗಾಗಿಯೂ ನಮ್ಮ ಪಾಪಗಳಿಗಾಗಿಯೂ ನಾವು ಪಶ್ಚಾತ್ತಾಪ ಪಡಬೇಕು. ಸಂಪೂರ್ಣವಾಗಿ ಪಾಪಗಳನ್ನ ಪಶ್ಚಾತ್ತಾಪ ಪಟ್ಟು ಮುಂದೆ ಆ ಪಾಪಗಳನ್ನ ಮಾಡದೆ ಹೋದ್ರೆ ಖಂಡಿತವಾಗಿ ನಮಗೆ ಆರೋಗ್ಯವನ್ನು ಕೊಡ್ತಾರೆ. ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೂಡ ದೇವರು ಕೊಡುವರಾಗಿದ್ದಾರೆ. ಅದನ್ನೇ ದಾವೀದರಸರು 8ನೇ ವಚನದಲ್ಲಿ ಹೇಳಿದ್ದು, ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು, ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡು. ಅನೇಕರು ಸತ್ತು ಹೋದ್ರು ಅಂತ ಡಾಕ್ಟರ್ ಹೇಳಿದ್ರು ಕೂಡ ಬದುಕ್ತಾರೆ. ಅವರು ಮನೆ ಬದುಕಿ ಇವತ್ತು ಮದುವೆ ಆಗಿ 2 ಮಕ್ಕಳು ಕೂಡ ಶಾಲೆಗೆ ಹೋಗ್ತಲೇ ಇದ್ದಾರೆ. ಅನೇಕರನ್ನ ನಾವು ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದೆಲ್ಲ ದೇವರ ಪ್ರೀತಿಯಾಗಿದೆ. ಹಾಗೆ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪವನ್ನ ದೇವರು ತಿಳಿಯಪಡಿಸಿದ ಮೇಲೆ ಪಡಲೇಬೇಕು.
9. ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನೆಲ್ಲ ಅಳಿಸಿ ಹಾಕು. ನನ್ನ ದೋಷ, ನನ್ನ ಪಾಪ, ನನ್ನಿಂದ ಬಂದಂತೆಲ್ಲಾ ಪಾಪಗಳನ್ನ ನೀನು ದೃಷ್ಟಿಯಲ್ಲಿ ಇಟ್ಟುಕೊಳ್ಬೇಡಪ್ಪ. ವಿಮುಖನಾಗು, ಅದಕ್ಕೆ ಬೆನ್ನು ಹಾಕು, ಅದನ್ನು ಮರೆತು ಬಿಡು, ನನ್ನನ್ನು ಅದರಿಂದ ಬಿಡುಗಡೆ ಕೊಡು ಅಂತ ಇದರ ಅರ್ಥ. ನನ್ನ ಪಾಪಗಳನ್ನೆಲ್ಲ ಅಳಿಸಿ ಬಿಡು, ಸಂಪೂರ್ಣವಾಗಿ ಪಾಪಗಳನ್ನು ಅಳಿಸಿ ಹಾಕು. ಅದು ಯಾವುದೇ ಕಾರಣಕ್ಕೂ ಕಾಣಬಾರದು, ಯಾವುದೇ ಕಾರಣಕ್ಕೂ ಇರಬಾರ್ದು, ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಡ. ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ ಅಂತ ನಾವು ದೇವರಲ್ಲಿ ಬೇಡಿಕೊಳ್ಬೇಕು. ಮತ್ತೆ ಮುಂದೆ ಆ ಪಾಪವನ್ನು ಮಾಡದ ಹಾಗೆ ನಮ್ಮ ಜೀವಿತ ಕಾಲವೆಲ್ಲ ಜ್ಞಾನ ಇರುವಷ್ಟು ದಿವಸ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡುತ್ತಲೇ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರ. 10ನೇ ವಚನ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಮತ್ತು ನೋಡಿ, ದಾವೀದರಸರು ಏನ್ ಬೇಡಿದ್ರು? ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಇದು ಕೂಡ ನಾವು ಬೇಡಿಕೊಳ್ಬೇಕು. ದೇವರೇ, ನನ್ನ ಹೃದಯವನ್ನು ಶುದ್ಧಪಡಿಸು, ಕೆಟ್ಟ ಯೋಚನೆ, ಕೆಟ್ಟ ಕೆಲಸ, ಕಾರ್ಯಗಳು, ಯೋಚನೆ ಯಾವುದು ಬರಬಾರ್ದಪ್ಪ. ನಿನ್ನ ಪ್ರೀತಿ, ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವಂತೆ ನನ್ನ ಹೃದಯವನ್ನು ಶುದ್ಧಗೊಳಿಸು. ಯಾವುದೇ ಕಾರಣಕ್ಕೂ ಕೆಟ್ಟತನಕ್ಕೆ ಹೋಗಲು ಬಿಡಬೇಡಪ್ಪ ಅಂತ ನಾವು ನಮ್ಮ ಹೃದಯ ಶುದ್ಧಕ್ಕಾಗಿ ಕೂಡ ದೇವರಲ್ಲಿ ಬೇಡಬೇಕು. ದೇವರ ಪ್ರೀತಿ ಇಲ್ಲದೆ ಯಾರ ಹೃದಯವು ಶುದ್ಧವಾಗಲು ಸಾಧ್ಯವಿಲ್ಲ, ಯಾರ ಶರೀರವು ಶುದ್ಧವಾಗಲು ಸಾಧ್ಯವಿಲ್ಲ, ಯಾರ ಮನಸ್ಸು ಶುದ್ಧವಾಗಲು ಸಾಧ್ಯವೇ ಇಲ್ಲ. ತಪ್ಪುಗಳಿಗಾಗಿ ಈ ರೀತಿ ನಾವು ಬೇಡಬೇಕು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಸ್ಥಿರಚಿತ್ತ ಅಂದ್ರೆ ಇನ್ನು ಮುಂದೆ ಹಿಂದಿನ ಜೀವಿತದ ಹಾಗೆ ಕೆಟ್ಟ ಮನಸ್ಸು, ಕೆಟ್ಟ ಯೋಚನೆ, ಕೆಟ್ಟ ಕೆಲಸ, ಕಾರ್ಯಗಳಿಗೆ ಹೋಗಬಾರದು. ನಿನ್ನ ಪ್ರೀತಿಗಾಗಿ, ನೀನು ಹೇಳಿದ ಕೆಲಸವನ್ನ ಮಾಡಿಕೊಂಡು ಹೋಗುವುದಕ್ಕಾಗಿ, ನಿನ್ನ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವುದಕ್ಕಾಗಿ ಸ್ಥಿರ ಚಿತ್ತವನ್ನು ಯಾವುದೇ ಕಾರಣಕ್ಕೂ ಅದು ಅಲ್ಲಾಡು ಹೋಗಬಾರದು. ನೇರವಾಗಿ ಕೊನೆಯ ಉಸಿರು ಎಳೆಯುವ ತನಕ ನನ್ನ ಜೀವಮಾನ ಇಡೀ ನನ್ನ ಶರೀರ, ಆತ್ಮ, ಶರೀರ, ಪ್ರಾಣ ನಿನಗಾಗಿ ಜೀವಿಸುವಂತೆ, ನಿನ್ನ ವಾಕ್ಯಗಳಿಗಾಗಿ ಜೀವಿಸುವಂತೆ ಸ್ಥಿರಪಡಿಸುವಂತ ದಾವೀದರಸರು ಬೇಡಿಕೊಂಡ್ರು. ಹಾಗೆ ಅನುಗ್ರಹಿಸಿ ನೂತನ ಪಡಿಸು, ನನ್ನನ್ನು ಹೊಸಬರನ್ನಾಗಿ ಮಾರ್ಪಡಿಸು ಅಂತೇಳಿ ದಾವೀದರಸರು ಬೇಡಿಕೊಂಡರು. ಹಾಗೆ ನಾವು ಕೂಡ ನನ್ನ ಹಿಂದಿನ ಪಾಪಗಳನ್ನು ಶುದ್ಧೀಕರಿಸಪ್ಪ, ಇನ್ನೊಂದು ಅದು ಮಾಡಬಾರದು, ನನ್ನ ಹೊಸಬರನ್ನಾಗಿ ನೀನು ಮಾರ್ಪಡಿಸು ಅಂತೇಳಿ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 11ನೇ ವಚನ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. ನೋಡಿ, ನಿನ್ನ ಸನ್ನಿಧಿಯನ್ನು ತಳ್ಳಬೇಡ. ಯಾಕೆ? ದಾವೀದರಸರಿಗೆ ದೇವರು ತಿಳಿಯಪಡಿಸಿದ್ರು. ಅವರು ತಪ್ಪಾದ ಮಾರ್ಗದಲ್ಲಿ ಹೋದ್ರು. ಕಡೆಗೆ ನಾಥಾನ್ ಎಂಬವನ ಮೂಲಕ ತಿಳಿಯಪಡಿಸಿದ್ರು, ಮತ್ತೆ ಪವಿತ್ರಾತ್ಮರೇ ತಿಳಿಯಪಡಿಸಿದ್ರು. ಯಾಕೆಂದ್ರೆ ದೇವರು ತಿಳಿಯಪಡಿಸಿದ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ, ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇರುವಾಗ ನಾವು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ತಪ್ಪಿ ಹೋದ್ರೆ ದೇವರು ನಮ್ಮ ಬಳಿ ಇರುವಂತ ಪರಿಶುದ್ಧ ಆತ್ಮನನ್ನ ನಮ್ಮ ಸಹಾಯಕನಿಂದ ನಮ್ಮನ್ನು ಬೇರ್ಪಡಿಸಿಬಿಡ್ತಾರೆ. ಆಗ ನಾನಾ ರೀತಿ ವೈರಿಗಳ ಕೈಗೆ, ಕಷ್ಟ, ಸಂಕಟ, ದುಃಖಗಳಿಗೆ ನಾವು ಸಿಕ್ಕಾಕೊಳ್ತೇವೆ. ದೊಡ್ಡ ದೊಡ್ಡ ಅಪರಾಧಗಳಿಗೆ, ಅಪವಾದಗಳಿಗೆ ಸಿಕ್ಕಿಬಿಡ್ತೇವೆ. ಅದನ್ನ ದಾವೀದರಸರು ಏನ್ ಮಾಡಿದ್ರು? ಅದನ್ನೇ ಯೋಚನೆ ಮಾಡಿಕೊಂಡು ಇಲ್ಲಿ ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ಹಾಗೆ ಇವತ್ತು ನಾವು ಕೂಡ ಒಂದು ವೇಳೆ ತಿಳ್ಕೊಂಡು ದೇವರು ತಿಳಿಯಪಡಿಸಿ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡ್ಕೊಂಡ್ರೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು, ಕೆಟ್ಟ ಹೆಸರುಗಳು ಬರುವುದು ನಮ್ಮಿಂದ ದೇವರು ಪವಿತ್ರಾತ್ಮನನ್ನು ತೆಗೆದು ಬಿಟ್ಟಿದ್ದಾರೆ. ಇದುವೇ ಇವತ್ತು ಅನೇಕರು ದೇವರ ಸೇವಕರುಗಳು ನೋಡಿ, ಒಂದೊಂದು ದೇವಸ್ಥಾನದಲ್ಲಿ ದೇವಮಾನವರು ತಿಳ್ಕೊಂಡು ಏನೇನೋ ಮಾಡ್ಕೊಂಡು ಅನಾಚಾರ, ಅತ್ಯಾಚಾರ, ಎಷ್ಟೋ ಜನ ಸಮಾಧಿ ಮಾಡ್ಕೊಂಡು ಹುಂಡಿ ಕದಿಯುವಂಥದ್ದು, ಪೊಲೀಸರ ಕೈಗೆ ಸಿಕ್ಕುವಂಥದ್ದು, ಅರೆಸ್ಟ್ ಆಗುವಂಥದ್ದು, ನಾನಾ ಥರದ ದೊಡ್ಡ ದೊಡ್ಡ ಕಾಯಿಲೆಗಳು, ಅನೈತಿಕ ಸಂಪರ್ಕಗಳು, ಇದೆಲ್ಲ ಬರುವುದು ಯಾವುದು? ದೇವರು ಖಂಡಿತವಾಗಿಂತ ಅನ್ಯಾಯ ಮಾಡೋತ್ತಿಗೆ ಪವಿತ್ರಾತ್ಮನನ್ನು, ಪವಿತ್ರಾತ್ಮ ಅಂದ್ರೆ ಪರಮಾತ್ಮ, ಆ ತಂದೆಯಾದ ದೇವರು, ಸರ್ವ ಸೃಷ್ಟಿಗತ ದೇವರ ಪರಮಾತ್ಮನನ್ನು, ಪರಿಶುದ್ಧಾತ್ಮನನ್ನು ನಮ್ಮಿಂದ ತೆಗೆದು ಬಿಡುತ್ತಾರೆ. ಅಲ್ಲಿ ನಮಗೆ ದೇವರ ಸಹಾಯ ಇರುವುದಿಲ್ಲ. ಆಗ ಬರುವಂತ ಕಷ್ಟ, ಸಂಕಟ, ದುಃಖಗಳು. ಅದಕ್ಕೆ ದಾವೀದರಸರು ಪ್ರಾರ್ಥಿಸಿದ್ರು. ಹಾಗೆ ನಾವು ಕೂಡ ಅದಕ್ಕಾಗಿ ಬಹಳ ಚೆನ್ನಾಗಿ ನಾವು ಅಲ್ಲಿ ಪ್ರಾರ್ಥಿಸಬೇಕು. ದೇವರೇ, ನಿನ್ನ ಸನ್ನಿಧಿಯಿಂದ ತಳ್ಳಬೇಡ, ನಿನ್ನ ಪವಿತ್ರ ಆತ್ಮನಿಂದ ದೂರ ಮಾಡಬೇಡಪ್ಪ. ನಿನ್ನ ಪವಿತ್ರ ಆತ್ಮನ ಮೂಲಕ ನಮ್ಮನ್ನು ಶುದ್ಧಿಪಡಿಸು, ಆಶೀರ್ವದಿಸು, ಕ್ಷಮಿಸು ಎಂಬುದಾಗಿ ನಾವು ಬೇಡಿಕೊಳ್ಳಬೇಕು. ಪವಿತ್ರ ಆತ್ಮ ಅಂದ್ರೆ ಪರಮಾತ್ಮ ಅಂತ. ನಿನ್ನ ಪರಿಶುದ್ಧ ಆತ್ಮವನ್ನು ನನ್ನಿಂದ ತೆಗೆಯಬೇಡ. ನೋಡಿ, ಅಲ್ಲಿ ತಳ್ಳಬೇಡ. ನಿನ್ನ ಪವಿತ್ರ ಆತ್ಮವನ್ನು ನನ್ನಿಂದ ನೀನು ಕರೆದುಕೊಳ್ಳಬೇಡ ಮತ್ತು ನನ್ನನ್ನು ನೀನು ತಳ್ಳಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬಿಡಬೇಡ. ನಿನ್ನ ಸನ್ನಿಧಿಯಲ್ಲಿ ಸೇರಿಸಿಕೊಪ್ಪ, ನನ್ನಿಂದ ತಳ್ಳಬೇಡ. ನಿನ್ನ ಪ್ರೀತಿಯೇ ನನಗೆ ಸಾಕು ಎಂಬುದಾಗಿ ನಾವು ದೇವರಲ್ಲಿ ಮಹಾ ಪಶ್ಚಾತ್ತಾಪ ಪಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 12ನೇ ವಚನ.
ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆದರಣನಾಗು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ಮೊದಲು ನೋಡಿ, ದಾವೀದ ಅರಸನನ್ನ ಚಿಕ್ಕ ಪ್ರಾಯದಲ್ಲಿ ಕರೆದ್ರು. ಅಂತ ಗೋಲಿಯಾತನನ್ನು ಕೂಡ ಅಷ್ಟು ದೊಡ್ಡ ರೌಡಿಯನ್ನ ಕೂಡ ಕೊಲೆ ಮಾಡ್ಸಗೆ ಮಾಡಿದ್ರು. ಅವನ ತಲೆಯನ್ನ ಕಡಿದು ಜೆರುಸಲೇಮಿಗೆ ತಗೊಂಡು ಹೋಗುವಂತೆ ಮಾಡಿದ್ರು. ದೇವರೇ ದಾವೀದ ಅರಸನೊಂದಿಗೆ ಇದ್ದ ಕೆಲಸವನ್ನ ಮಾಡಿದ್ರು. ಅಂತ ವೈರಿಯ ಕೈಯಿಂದ ಕೂಡ ತಪ್ಪಿಸಿದ್ರು. ವಿಶೇಷವಾದ ಜ್ಞಾನವನ್ನ ಕೊಟ್ಟು ನಡೆಸಿದ್ರು. ಯಾರನ್ನ? ದಾವೀದ ಅರಸರನ್ನ. ಅದೇ ಹೇಳಿದ್ರು. ಆಗ ಮತ್ತೆ ಅವರು ತಪ್ಪು ಮಾಡಿದಾಗ ಅವರು ಅದನ್ನ ಹೇಳ್ತಾ ಇದ್ದಾರೆ, ನಿನ್ನ ರಕ್ಷಾನಂದ ಮೊದಲು ರಕ್ಷಣೆ ಕೊಡ್ತಾ ಇದ್ದೆ, ನಾನು ತಪ್ಪು ಮಾಡಿದೆ, ನಿನ್ನ ಪವಿತ್ರಾತ್ಮನನ್ನು ನನ್ನ ತಲ್ಲಬೇಡಪ್ಪ, ನಿನ್ನ ಸನ್ನಿಧಿಯಲ್ಲಿ ಇರುವಂತೆ ಮಾಡು, ನಿನ್ನ ರಕ್ಷಣೆ ನನಗೆ ಮತ್ತೆ ಬೇಕು ಅಂತೇಳಿ ದಾವೀದ ಅರಸರು ಪ್ರಾರ್ಥಿಸಿದ್ರು. ಹಾಗೆ ನಾವು ತಪ್ಪು ಮಾಡಿದಾಗ ದೇವರ ರಕ್ಷಣೆ ಕೂಡ ನಮ್ಮಲ್ಲಿ ಇರುವುದಿಲ್ಲ. ಅದುವೇ ಬಹಳ ಕಷ್ಟ, ಸಂಕಟ, ದುಃಖ, ದುಗುಡ, ಕಣ್ಣೀರು, ದಗ, ಮೋಸ, ಅನ್ಯಾಯಗಳು, ನಾನಾ ರೀತಿ ಕಷ್ಟಗಳಿಗೆ ಗುರಿಯಾಗಲು ಅದುವೇ ಕಾರಣವಾಗಿದೆ. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ನನಗೆ ಒಳ್ಳೆ ಮನಸ್ಸು, ಯೋಚನೆ, ಹೃದಯ, ಮನಸ್ಸನ್ನು ಸಿದ್ಧ ಮಾಡು, ನನಗೆ ಆಧಾರನಾಗಪ್ಪ. ನನ್ನನ್ನು ನೀನು ತಳ್ಳಬೇಡ, ದೂರ ಮಾಡಬೇಡ, ರಕ್ಷಣೆಯನ್ನು ಕೊಡು. ಮೊದಲಿನ ಹಾಗೆ ನನಗೆ ನೀನೇ ಆಧಾರ ಬೇಕು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಿ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿದಾಗ ಅದು ನಾಟಕದ ವಿಧೇಯತ್ವ ಒಪ್ಪೋದಿಲ್ಲ. ಅನೇಕರು ಇವತ್ತು ನಾವು ಇದನ್ನು ಬಹಳ ಸಲ ತಿಳ್ಕೊಂಡಿದ್ದೇವೆ. ಎಲ್ಲಿಯೋ ಲಕ್ಷಕ್ಕೆ ಒಬ್ಬ ಸರಿಯಾದ ಒಂದು ವಿಶ್ವಾಸದಲ್ಲಿ ಅದು ಕೂಡ ಇರೋದು ಕಷ್ಟನೇ. ಕೋಟಿಗೆ ಒಬ್ಬರನ್ನು ಎಲ್ಲಿಯಾದರೂ ನಾವು ಕಾಣಬಹುದು ಸರಿಯಾದ ವಿಶ್ವಾಸಿಗಳನ್ನ. ಆದರೂ ಏನೇ ಆದರೂ ದೇವರನ್ನೇ ನಮಗೆ ತಿಳಿಪಡಿಸಿದ ಮೇಲೆ ಪಡಿಸ್ತಾ ಇರುವಾಗ ನಾವು ಈ ರೀತಿ ಪಶ್ಚಾತ್ತಾಪ ಪಟ್ಟು ನಮ್ಮ ಜೀವಿತವನ್ನ ಬದಲು ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. 13ನೇ ವಚನ. ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ನೋಡು, ನನ್ನನ್ನು ಬದಲಾಯಿಸು, ಶಿಕ್ಷಿಸಬೇಡ, ನನ್ನ ತಪ್ಪು ನನಗೆ ಅರ್ಥವಾಗಿದೆ. ಆಗ ನನ್ನನ್ನು ಈ ರೀತಿ ನೀನು ಸಂತೋಷಪಡಿಸಿದ್ರೆ, ನನ್ನನ್ನು ಶುದ್ಧಪಡಿಸಿದ್ರೆ ಖಂಡಿತವಾಗಿ ಇತರರಿಗೆ ನಾನು ನಿನ್ನ ಪರವಾಗಿ ಸಾಕ್ಷಿ ನುಡಿಯುತ್ತೇನೆ. ಅಂದರೆ ನನ್ನನ್ನು ಹೀಗೆ ಕರೆದಿದ್ರು, ದೇವರು ಇಂತಿಂಥ ಕಾರ್ಯವನ್ನು ಮಾಡಿದ್ರು, ಇಂಥ ತಪ್ಪುಗಳನ್ನ ಮಾಡಿದೆ, ನನಗಿಂತ ಶಿಕ್ಷೆ ಬಂದು ಹೋಯಿತು. ಆಮೇಲೆ ದೇವರನ್ನೇ ಪಡಿಸೋರ ಮೂಲಕ ನನಗೆ ತಿಳಿಯಪಡಿಸಿದ್ರು, ಗ್ರಂಥಗಳ ಮೂಲಕ ತಿಳಿಯಪಡಿಸಿದ್ರು. ಆಗ ನಾನು ಪಶ್ಚಾತ್ತಾಪ ಪಟ್ಟೆ. ಆಗ ದೇವರು ಮತ್ತೆ ನನ್ನ ಮೇಲೆ ಪ್ರೀತಿ ತೋರಿದ್ರು, ಕರುಣೆ ತೋರಿದ್ರು ಅಂತೇಳಿ ಖಂಡಿತವಾಗಿ ಅದಕ್ಕೆ ನಾನು ನಿನ್ನ ಪರವಾಗಿ ಸಾಕ್ಷಿ ಕೊಡ್ತೇನೆ ಅಂತ ದಾವೀದ ಅರಸರು ಅದನ್ನೇ ಹೇಳಿದ್ದು. ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವನು. ನಿನಗೆ ಯಾರು ವಿರೋಧವಾಗಿ ನಡೀತಾರೋ ಅವರಿಗೆ ನಿನ್ನ ವಿಷಯ ಪರವಾಗಿ ನಾನು ಸಾಕ್ಷಿ ಕೊಡ್ತೇನೆ ಅಂತ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಅಂತ ಒಂದು ಅವಕಾಶ ಸಿಕ್ಕಿದಾಗ ದೇವರಲ್ಲಿ ನಾವು ಕೂಡ ಬಿಡಬೇಕು. ದೇವರೇ, ನಿನ್ನ ಪರವಾಗಿ ನಾನು ಯಾರ್ಯಾರಿಗೆ ತಿಳಿಯಪಡಿಸಬೇಕು, ಎಲ್ಲಿಗೆ ಹೋಗಬೇಕು, ಕಳಿಸಿಕೊಡು, ಹೋಗಲೇಬೇಕು, ನುಡಿಯಲೇಬೇಕು, ನಿನ್ನ ಪರವಾಗಿ ಸಾಕ್ಷಿ ನುಡಿಯಲೇಬೇಕು ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸಬೇಕು. ಅದಕ್ಕಾಗಿ ಕೂಡ ನಾವು ತಯಾರಾಗಬೇಕು. ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಆಗ ಒಂದು ವೇಳೆ ದೇವರ ಪರವಾಗಿ ನಾವು ಸಾಕ್ಷಿ ಕೊಟ್ಟಾಗ, ದೇವರನ್ನು ತಿಳಿಯಪಡಿಸಿದಾಗ, ದೇವರ ಆತ್ಮ ಅವರಲ್ಲಿ ಇರುವುದಾದರೆ, ದೇವರಿಗೆ ಅವರ ಮೇಲೆ ಪ್ರೀತಿ ಇರುವುದಾದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ತಾರೆ. ಹಾಗೆ ದೇವರ ಸಾಕ್ಷಿ ನುಡಿದು ಕೂಡ ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಈಗ ನೋಡಿ, ಒಂದು ಸಮಯದಲ್ಲಿ ನಾನು ಕೂಡ ದೇವರ ವಿರೋಧಿಯಾಗಿದ್ದವನು 31 ವರ್ಷದ ಹಿಂದೆ. ಆದರೆ 16ನೇ ವರ್ಷದಲ್ಲಿಯೇ ಕೂಡ ನನಗೆ ದೇವರ ವಾಕ್ಯ ಕೈ ಸೇರಿತು. ಅಲ್ಲಿಂದ ಬಹಳ ಸಮಯ ಬಿಟ್ಟು ಹೋಯಿತು. ಸರಿಯಾಗಿ 40ನೇ ವರ್ಷದಲ್ಲಿ ಹೆಂಡತಿ ಮಕ್ಕಳಿಂದ ಬೇರ್ಪಟ್ಟು ಹೊರ ಬರುವಂತಾಯಿತು. ಅಲ್ಲಿಂದ ನಾನು ಹಾಗೆ ಬಂದು ತರಬೇತಿ ಕೊಡ್ತಲೇ ಬಂದರು. ದೇವರು 12 ಮಂದಿ ಶಿಷ್ಯರಿಗೆ ಯೂದ ಒಬ್ಬ ರೀತಿ ಸತ್ತು ಹೋದ. 11 ಮಂದಿಗೆ ತರಬೇತಿ ಕೊಟ್ಟ ಹಾಗೆ ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ 70 ಮಂದಿಗೆ ದೇವರು ತರಬೇತಿಯನ್ನ ಕೊಡ್ತಾ ಬಂದರು. ಆ ರೀತಿಯಾಗಿ ನನಗೆ ಕೂಡ ಕೊಡ್ತಾ ಬಂದು ಇವತ್ತು ಏನ್ ಮಾಡಿದ್ದಾರೆ, ಅನೇಕ ಕಡೆಗೆ ಅದದು ಸಭೆಗೆ ಹೋಗಿ ಸಾಕ್ಷಿ ನುಡಿಯುವಾಗಿ, ಮನೆಗಳಿಗೆ ಹೋಗಿ ಸಾಕ್ಷಿ ನುಡಿಯುವಾಗಿಯೂ ಹಾಗೆ ಇವತ್ತು ಅಟ್ ಜೀವದ ಬೆಳಕು ಎಂಬ ಚಾನಲ್ ಅಲ್ಲಿ 2024ನೇ ವರ್ಷ ಮಾರ್ಚ್ 1ರಿಂದ ಇಲ್ಲಿಯವರೆಗೆ ದೇವರ ಪರವಾಗಿ ಸಾಕ್ಷಿ ನುಡಿಯುವಾಗಿ ದೇವರು ಮಾಡಿದ್ರು. ಇದರಲ್ಲಿ ಸಂಪೂರ್ಣ ನನ್ನ ಸಾಕ್ಷಿ ನುಡಿದಿದ್ದೇನೆ, ಈಗಲೂ ಕೂಡ ನುಡಿಯುತ್ತಲೇ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಕೂಡ ನಾವು ದೇವರ ಪರವಾಗಿ ಸಾಕ್ಷಿ ನುಡಿಯಬೇಕಾದ್ರೆ, ಇತರರಿಗೆ ತಿಳಿಯಪಡಿಸಬೇಕಾದ್ರೆ ದೇವರ ಒಂದು ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾದ್ರೆ ಇವತ್ತು ನನ್ನ ಹಿರಿಯರ, ನನ್ನ ಅಜ್ಜನ ಮೂಲಕವೂ, ನನ್ನ ಹಿರಿಯ ಅಪ್ಪ ತಂದೆಯ ಮೂಲಕವೂ, ನನ್ನ ಮೂಲಕ
ಮೂಲಕವೂ ಬಂದು ಹೋದ ಅಪರಾಧಗಳಿಗಾಗಿ ನಾನು ಇವತ್ತು ಕೂಡ ಪಶ್ಚಾತ್ತಾಪ ಪಡುವವನಾಗಿದ್ದೇನೆ. ದೇವರೇ, ಕ್ಷಮಿಸು ಕ್ಷಮಿಸು, ನಿನ್ನ ಪ್ರೀತಿ ನಡೆಸು, ನೀನು ಪರಿಶುದ್ಧನಾದ ನಿನ್ನನ್ನು ಪರಿಶುದ್ಧಗೊಳಿಸಪ್ಪ. ಜೀವಿತ ಕಾಲದ ಕೊನೆಯವರೆಗೆ, ಕೊನೆ ಉಸಿರು ಎಳೆಯುವ ತನಕ ನಿನ್ನ ಸಾಕ್ಷಿ ನುಡಿಯುತ್ತಾ ಗದರಿಸುತ್ತಾ ಎಚ್ಚರಿಸುತ್ತಾ ಹೋಗಬೇಕು. ಎಲ್ಲಿಗೆ ಹೋಗಬೇಕು ಕಳಿಸಿಕೊಡು, ಅಲ್ಲಿ ತಿಳಿಪಡಿಸು, ಮಾತಾಡಬೇಕು, ಅದನ್ನು ಪವಿತ್ರಾತ್ಮನ ಮೂಲಕ ನಡೆಸು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೂ ನಮ್ಮ ಜೀವಿತದಲ್ಲಿ ದಾವೀದರಸರು ಹೇಳಿದ ಹಾಗೆ ನಾವು ಸಾಕ್ಷಿ ನುಡಿಯಬೇಕಾದರೂ ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಇವತ್ತು ಅನೇಕರು ಸುಳ್ಳು ಸುಳ್ಳು ಬೋಧನೆ ಮಾಡಿ ಏನೇನೋ ಮಾಡ್ತಾರೆ, ಅದು ಖಂಡಿತವಾಗಿ ಸಾಧ್ಯ ಅಲ್ಲ. ಯಾವುದಕ್ಕೂ ಆಸೆ ಪಡದೆ, ಜೀವ ಮರಣ ಶಾಪ ಆಶೀರ್ವಾದ ಎರಡನ್ನ ಒಟ್ಟಿಗೆ ಹಿಂದೆ ಮುಂದೆ ನೋಡದೆ, ಮುಲಾಜಿಲ್ಲದೆ ನೋಡದೆ, ಸ್ವಂತ ತಂದೆ ಇರ್ಬೋದು, ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅಕ್ಕ ತಂಗಿಯರು ಇರ್ಬೋದು, ಅಣ್ಣ ತಮ್ಮಂದಿರ್ಬೋದು, ಖಂಡಿತವಾಗಿ ಯಾರು ನುಡಿಯುತ್ತಾರೋ ಯಾವುದಕ್ಕೂ ಆಸೆ ಪಡದೆ ಇದಾಗಿದೆ ದೇವರನಿಂದ ಆಯ್ಕೆಯಾದವರ ಸಾಕ್ಷಿ. ದೇವರ ನಮಗೆ ಸ್ತೋತ್ರ. ಹಾಗೆ ನಾವು ಕೂಡ ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪ ಪರಿಹಾರಕ್ಕಾಗಿಯೂ ಸಾಕ್ಷಿಗಳಿಗಾಗಿಯೂ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಏನಾದರೂ ಇದರಲ್ಲಿ ಅವರು ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ಪಾಪ ಪರಿಹಾರ, ರಕ್ಷಣೆ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ನಡೆಸಿರಿ. ಇವತ್ತಿನ ವಚನದ ಪ್ರಕಾರ ಜೀವಿಸಲು ಅವರಲ್ಲಿ ಕೂಡ ನೀವು ಕಾರ್ಯ ಮಾಡಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಅವರನ್ನು ನಡೆಸಿರಿ. ಅವರವರ ಮಕ್ಕಳಿಗೂ ತಿಳಿಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಹೇರಳವಾಗಿ ನಡೆಸಲಿ. ಆಮೇನ್.